ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಕ್ಷಮಿಸ್ಬಿಡು ಪಿಂಕಿ, ನಾನು ಕ್ಷಮಿಸ್ಬಿಡು. ಇನ್ನು ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಇಡೀ ಪ್ರಪಂಚನೇ ನನ್ನ ಮೋಸ್ಕಾರ ಅಂದ್ರೂ ಪರವಾಗಿಲ್ಲ. ಮೊದಲು ನನಗೆ ನಾನು ಒಳ್ಳೆಯವನಾಗಿರಬೇಕು. ನಿನ್ನ ದೃಷ್ಟಿಲಿ, ನಮ್ಮ ಮಗನ ದೃಷ್ಟಿ ನಾನು ಒಳ್ಳೆಯವನಾಗಿರಬೇಕು. ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಪಿಂಕಿ. ಐ ಲವ್ ಯು. ಐ ಲವ್ ಯು. ನೀನು ಇಲ್ದಿರೋ ಜಗತ್ತಲ್ಲಿ ನಾನು ಬದುಕಕ್ಕಾಗಲ್ಲ. ಸೀನಾ ಅವ್ರು ಹಾಗೆ ಅಂಕಲ್, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಏನೋ ಗೊತ್ತಿಲ್ದಾಗಿ ಇರ್ತಾರೆ. ಆ ಮೂಟೆ ಮತ್ತೆ ನನ್ನ ಮಧ್ಯೆ ಇರೋದು ಬೇಡದೇ ಇರೋ ಸಂಬಂಧ. ಆದ್ರೆ ನನಗೆ ಬೇಕಾಗಿರೋದು ನೀನೊಬ್ಬಳೆ. ಸೀನಾ, ಎಂತ ಮಾತಾಡ್ಬಿಟ್ಟೆಕಲ್ಲ. ಈ ದಿನ ಈ ಕ್ಷಣಕ್ಕೋಸ್ಕರ ಬರೀ ತಪ್ಪಿಸ್ಕೊಂಡು ಕಾಯ್ತಿದ್ದೆ. ಈಗ ಈ ಕ್ಷಣಕ್ಕೆ ನನ್ನ ಜೀವ ಹೋಗ್ಬಿಟ್ರು ನಂಗೆ ಯಾವ ನೋವು ಇಲ್ಲಕ್ಕಲ್ಲ. ಓ, ಎಂತ ಮಾತು ಅಂತಾಡ್ತಿದ್ಯಾ? ಬಿಡ್ತು ಅನು. ಅತ್ತೆ ಬಿಡ್ತು ಅನ್ನಿ, ನೀವೊಬ್ರೆ ನನ್ನ ಜೊತೆ ಇಷ್ಟ ದಿನ ಇದ್ದಿದ್ದು. ನೀವೇ ಇಲ್ಲ ಅಂದ್ರೆ ನನ್ಗೆ ಎಷ್ಟು ಬೇಜಾರಾಗ್ಬೇಡ. ಆ ರಶ್ಮಿ ಸೀನನ್ ಮದ್ವೆ ಆದಾಗಿಂದ ಪಿಂಕಿನೇ ನನ್ ಸೊಸೆ, ಪಿಂಕಿನೇ ನನ್ ಸೊಸೆ ಅಂತ ನೀವೇ ನಂಗೆ ಧೈರ್ಯ ತುಂಬ್ತಿದ್ರಿ. ಅದಕ್ಕೆ ಇವತ್ ಸೀನಾ ನಾನು ಒಪ್ಕೊಳ್ಳೋ ತರ ಆಗಿದ್ದು. ನಿಜ ಕಣವ, ನೀನು ನಮ್ಮ ಮನೆಗೆ ಬಂದಾಗೆಲ್ಲ ಆ ರಶ್ಮಿ ಇರೋಳು. ಥೋ, ಯಾಕಾರ ಇವಳವಳಪ್ಪ ಅಂತ ಅನ್ಸ್ಬಿಡೋದು. ಅವಳ ಮುಂದೆ ನೀನು ನನ್ನನ್ನು ಆಂಟಿ ಆಂಟಿ ಅಂತ ಕರೆದಾಗೆಲ್ಲ ಕೇಳೋಕ್ಕೆ ಆಯ್ತಿರ್ಲಿಲ್ಲ ನನಗೆ. ಅದ್ರ ಮೇಲೆ ನನ್ನ ಗಂಡ ಬೇರೆ, ಆ ರಶ್ಮಿನೇ ನಮ್ಮನೆ ಸೊಸೆ, ನಮ್ಮನೆ ದ್ಯಾವ್ರು, ನಮ್ಮನೆ ದೀಪ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋರು. ಹಾಗೆಲ್ಲ ನನ್ನ ಮನಸ್ಸು ನೋಯೋದು. ಅಯ್ಯೋ, ಈ ಜಾಗದಲ್ಲಿ ನಮ್ಮ ಪಿಂಕಿ ಇರಬಾರ್ದಿತ್ತ, ಇದನ್ನೆಲ್ಲ ಅವಳೇ ಅನ್ಭವಿಸ್ಬಾರ್ದ ಅಂತ ಅನ್ಸೋದು ಕಣವ. ಕಡೆಗೂ ಆ ದೇವ್ರು ಕಂಡ್ಬಿಟ್ಬಿಟ್ಟ. ನನ್ನ ಮಗನೇ ನಿನ್ನ ಪ್ರೀತಿನ ಒಪ್ಕೊಂಡ್ಮೇಲೆ ಇನ್ಯಾರನ್ನೂ ಕೇಳೋ ಅಷ್ಟಿಲ್ಲ ಕಣವ. ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಬಿಡ್ತೀನಿ. ಯಾವಾಗ ಬಿಡ್ತು ನಾವ ಅದೇನು ಅಂತ ಮಾತಾಡ್ತಿದ್ಯಾ? ನೀನ್ ಇರ್ಬೇಕಣವ. ನೀನ್ ಇದ್ಬಿಟ್ಟು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅವ್ರನ್ನೆಲ್ಲ ನೋಡ ಆಸೆ ಇಲ್ವಾ ನಿಂಗೆ? ಎಂತ ಮಾತು ಹೇಳ್ದಪ್ಪ. ಇರು, ಆ ರಶ್ಮಿ ಯಾವಾಗಾರು ಬಂದ್ಬಿಡ್ಬೋದು, ಬಾಗ್ಲಾಕ್ಬಿಡ್ತೀನಿ. ಅಮ್ಮ, ಹಶ್ವಾಗ್ತಾ ಇದೆ, ಊಟ ಬೇಕು. ನಾನು ಸ್ವಲ್ಪ ತಡ್ಕೊಪ್ಪ, ಇನ್ನೇನು ಬಾಗಿಲು ತೆಗಿತಾರೆ. ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ, ಹೊಟ್ಟೆ ತುಂಬಾ ಹಶ್ವಾಗ್ತಾ ಇದೆ. ದೊರೆ ಇನ್ ಸ್ವಲ್ಪ ತಾಟೆಯ ಹಿಂದಿನ ಬಾಗಿಲು ತೆಗೆದ್ಬಿಡ್ತಾರೆ. ನಾನು ಹೋಗಿ ಊಟ ತಕೊಂಡ್ಬರ್ತೀನಿ, ಆಯ್ತಾ? ಅಕ್ಕ ಅಕ್ಕ ಅಕ್ಕ, ಬಾಗಿಲು ತೆಗೀರಕ್ಕ. ಅಣ್ಣನ ಮನೆಯಲ್ಲಿ ರಾಣಿ ತರ ಇದ್ದ ಹೆಣ್ಮಗುನ ಇಲ್ಲಿ ಕರ್ಸಿ ದಾಸಿಗಿಂತ ಕೀಳಾಗಿ ನೋಡೋವಾಗ ಮಾಡ್ಬಿಟ್ನಲ್ಲಮ್ಮ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಅತ್ತೆ, ನೀವ್ ಹಿಂಗೆಲ್ಲ ಅಳ್ಬಾರ್ದು ಅತ್ತೆ. ಎಲ್ಲ ದಿನನೂ ಭಾನುವಾರನೇ ಇರ್ತೈತಾ? ಮನುಷ್ಯನ ಜೀವನದಲ್ಲಿ ಎಲ್ಲಗಳಿಗೇನು ಒಳ್ಳೇದೇ ಆಗಿರ್ತೈತಾ? ಇಲ್ಲ ತಾನೆ. ಒಂದ್ಸಲ ಕೆಳಗೆ ಬೀಳ್ಬೇಕಾಯ್ತದೆ, ಒಂದ್ಸಲ ಮೇಲೆ ಹೋಗ್ಬೇಕಾಯ್ತದೆ, ಒಂದ್ಸಲ ನಗ್ಬೇಕು, ಒಂದ್ಸಲ ಅಳ್ಬೇಕು. ಆಟೆಯ ಜೀವನ. ನೋಡಿ, ನೀವು ನನ್ನ ಜೊತೆ ಇದ್ದೀರಾ, ನನ್ನ ತೊರೆ ನನ್ನ ಜೊತೆ ಅವರೇ. ನನ್ಗಿನ್ನೇನು ಬೇಕು ಹೇಳಿ? ಏರಿ, ನಾನು ಹೋಗಿ ಊಟ ತಕೊಂಬರ್ತೀನಿ. ಅಕ್ಕ ಅಕ್ಕ ಅಕ್ಕ, ಬಾಗಿಲು ತೆಗಿರಕ್ಕ. ಇವ್ರಿಗೆ ಮೋಸ ಆಯ್ತೈತೆ. ನಿಮ್ ತಮ್ಮಯ್ಯ ಅಂತೀನಿ, ಬಾಗಿಲು ತೆಗಿರಕ್ಕ. ಅಕ್ಕ, ಇಲ್ಲ ಅಕ್ಕಿನೋ ತರಕಾರಿನೋ ಕೊಡಿ ಅಕ್ಕ, ನಾನು ಅಡಿಗೆ ಮಾಡ್ಕೊತೀನಿ. ನಿಮ್ ತಮ್ಮಯ್ಯ ಅಂತೀನಿ ಅಕ್ಕ.
ಲೇ ಭಿಕಾರಿ, ಇದನ್ನೇನ್ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಬಾಗ್ಲು ತಡ್ತಾನೆ ಇದೆಯಲ್ಲ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ? ಅಕ್ಕ ಹಿಂಗೆಲ್ಲ ಮಾತಾಡ್ಬೇಡಿ ಅಕ್ಕ, ಅವ್ರಿಗೆ ತುಂಬಾ ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನಾರ ಕೊಡಿ ಅಕ್ಕ. ಆಹಾ, ನಿಮ್ಮ ಅಪ್ಪ ಮತ್ತೆ ಅಣ್ಣ ತಂದಿಟ್ಟಿದಾರ ನೋಡು ಕೊಡೋದಕ್ಕೆ. ಅಕ್ಕ ಅಣ್ಣನ ಬಗ್ಗೆ ಮಾತಾಡ್ಬೇಡಿ. ಕೈ ಮುಗಿತೀನಕ್ಕ, ಒಂದಿ ಊಟ ಕೊಡಿ ಅಕ್ಕ, ನಾವು ನಮ್ಮ ಪಾಟಿಗೆ ಹೊಂಟೋಯ್ತೀವಿ. ನೋಡು ರಾಣಿ, ನಿಂಗ್ ಊಟ ಕೊಡದೆ ಹಸು ಕೆಡುವುದಕ್ಕೆ ನಾವೇನ್ ರಾಕ್ಷಸರಲ್ಲ. ಮೊದ್ಲು ನಾವು ತಿನ್ಬೇಕು, ತಿನ್ನು ಮಿಕ್ಕಿದ್ರೆ ಖಂಡಿತವಾಗ್ಲೂ ನಿಂಗೆ ತಂದ್ಕೊಡ್ತೀನಿ. ಇಲ್ಲ ಅಂದ್ರೆ ಅಲ್ಲಿ ನೋಡ, ಅಲ್ಲಿ ತೊಟ್ಟಿ ಇದೆಯಲ್ಲ, ಅದ್ರಲ್ಲಿ ತುಂಬಾ ನೀರಿದೆ, ಹೊಟ್ಟೆ ತುಂಬಾ ಕುಡ್ದು ಮಲ್ಕೊಂಡು. ಅವ್ರದ್ದು ಊಟ ಆದ್ಮೇಲೆ ನಮಗ್ ಊಟ ಕೊಡ್ತಾರಂತೆ, ಆಯ್ತಾ? ಅಲ್ಲಿ ಗಂಟ ಹೊಸಿ ತಡ್ಕೊಂಡಿರಿದವ್ರೆ. ಸಿನಾ, ಫುಲ್ಲು ಅಲಂಕಾರನೇ ತೆಗ್ದಾಕ್ಬಿಟ್ಟಿದೀನಿ ಕಲ. ಅವಳೇನಾರ ಈಗ ಬಂದ್ರು ಇಲ್ಲಿಂಥದ್ದು ಏನಾರ ಒಂದ್ ನಡೆದಿತ್ತು ಅನ್ನೋದೇ ಗೊತ್ತಾಗಬಾರ್ದು. ಹಂಗೆ ಪಿನ್ ಬಿಡ್ದಂಗೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದೀನಿ. ನೀನ್ ಬಿಡವ, ನೀನೊಂಥರ ಹಳೇ ಪಿಕ್ಚರ್ ಬರೋ ಲೇಡಿ ಟಾನಿ ಇದ್ದಾಗೆ, ಸಾಕ್ಷಿನೇ ಉಳ್ಸಕ್ಕಿಲ್ಲ. ಅದ್ ಸರಿ, ಊಟ ಹೆಂಗಿತ್ತು? ಅದನ್ನ ಯಾಕೆ ಕೇಳ್ತೀಯ? ಒನ್ ಮೋರ್ ಅನ್ಬೇಕು, ಹಂಗಿತ್ತು. ನಾನು ಪಿಂಕಿ ಸೇರ್ಕೊಂಡೇನೆ ಮಾಡಿದ್ದು. ಪಾಪ ಹುಡ್ಗಿ ನಿನ್ಗೋಸ್ಕರ ಏನೇನೆಲ್ಲ ಮಾಡ್ತು ಗೊತ್ತಾ? ಅದಕ್ಕೆ ಅಲ್ವೇನವ, ಏನೇ ಆದ್ರೂ ನಾನು ಒಳ್ಳೆ ಬಿಡಕ್ಕಿಲ್ಲ. ಬಾರವ, ಏನಿಷ್ಟು ಲೇಟ್ ಆಗ್ತಿದ್ಯಾ? ಅದು ಅಣ್ಣನ ಮನೆಯಿಂದ ಬರ್ಬೇಕಿತ್ತಲ್ಲ, ಸ್ವಲ್ಪ ತಡ ಆಯ್ತು. ಅಯ್ಯೋ, ಏನ್ ಪರವಾಗಿಲ್ಲ ಕಣವ. ನಿಂಗೆ ಈ ಮನೇಲಿ ಯಾರು ಏನೂ ಹೇಳಕ್ಕಿಲ್ಲ. ನಿಂಗೆ ಇಷ್ಟ ಬಂದಾಗ ಹೋಗ್ಬೋದು, ಇಷ್ಟ ಬಂದಾಗ ಬರ್ಬೋದು. ಬರವಾ, ಬಾ ಬಾ. ಓ ರಶ್ಮಿ, ಇವಾಗ ಬಂದ? ಬಾ ಬಾ. ಶಿವಣ್ಣ ಫೋನ್ ಮಾಡಿದ್ಯಾ? ನೀನ್ ಬರ್ತೀನಿ ಅಂತ ಫೋನಲ್ಲಿ ಹೇಳ್ದ. ಹ್ಯಾಪಿ ಬರ್ತಡೆ. ಅಯ್ಯೋ, ಇವತ್ತು ನನ್ ಹುಡ್ತಪ್ಪನ. ನಂಗೆ ಗೊತ್ತಾಗ್ಲಿಲ್ವಲ್ಲವಾ? ಅಯ್ಯೋ ರಾಮ್ನೆ, ಹೆತ್ತ ತಾಯಾಗಿ ಸಿನಾ ನಿನ್ ಬರ್ಡೇನೆ ನಂಗೆ ಮರ್ತೋಯ್ತಲ್ವೋ. ಹ್ಯಾಪಿ ಬರ್ಡೇ ಕಲಾ. ಥ್ಯಾಂಕ್ಸ್ ಕಣವ. ಆದ್ರೂ ಮೊದಲು ನಮ್ಮ ರಶ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಹೇಳು? ನಿನ್ಗೂ ಗೊತ್ತಿಲ್ದಿರ ಹುಡ್ತಾಪನ ಅವಳು ನೆನ್ಪಿಟ್ಕೊಂಡು ವಿಶ್ ಮಾಡವಳೆ. ಥ್ಯಾಂಕ್ಸ್ ಕಣಮ್ಮಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.